ನಾವು ಚೆನ್ನಾಗಿ ಅಭಿನಯಿಸ್ಬಿಟ್ರೆ ಬಾಚಿ ತಬ್ಬುವಂಥ ಮನುಷ್ಯ, ನಮಗೆ ಬೆನ್ನು ತಟ್ಟುವಂಥ ಮನುಷ್ಯ. ಲ್ಯಾಂಡ್ ಲಾರ್ಡ್ ಜರ್ನಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನು ಸರ್? ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಜಡೇಶ್ ಅವರು. ಓಕೆ. ನನಗೆ ಅದ್ಭುತ ಅನಿಸಿದ್ದು ಜಡೇಶ್ ಶಂಪಿಯವರ ಬರವಣಿಗೆ. ರಚ್ಚು ಮೇಡಮ್ ಮತ್ತು ವಿಜಯ್ ಸರ್ ಜೋಡಿ ಭಾಳ ಇಷ್ಟ. ವಿಜಯ್ ಸರ್ ಹೆಂಗೆಂಗೋ ಇಂಡಸ್ಟ್ರಿಗೆ ಬಂದವರಲ್ಲ, ಅವರು ಪ್ಲಾನ್ ಮಾಡ್ಕೊಂಡೇ ಬಂದಂಥವ್ರು. ಸೀರಿಯಲ್ ಆಕ್ಟರ್ ವಿಜಯ್ ಸರ್ ನೋಡಿದೆ, ದುನಿಯಾದಲ್ಲಿ ಸ್ಟ್ರಗಲಿಂಗ್ ವಿಜಯ್ ಸರ್ನ ನೋಡಿದ್ದೆ. ಒಬ್ಬ ಸ್ಟಾರ್ ವಿಜಯ್ ಸರ್ ನಾನು ನೋಡಿರಲಿಲ್ಲ. ಆ ಟೈಮಲ್ಲಿ ಬೈಕಲ್ಲಿ ಓಡಾಡ್ತಿದ್ದ ವಿಜಯ್ ಸರ್ ಇವತ್ತು ಸೂಪರ್ ಸ್ಟಾರ್ ಆದರೂ ಕೂಡ ಸರಳವಾಗಿದ್ದಾರೆ. ಸರ್ ಆ ನಂತರ ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆ ಬರೋದಾದ್ರೆ ಒಂದು ಕ್ಷಣ ದುನಿಯಾ ವಿಜಯ್ ಸರ್ನ ನೆನಪು ಮಾಡ್ಕೊಂಡಾಗ ತನ್ನ ಜೊತೆಗಿರೋರು ಕೂಡ ಮುಂದೆ ಕರ್ಕೊಂಬರುವಂತಹ ಕೆಲಸವನ್ನ ಸಿನಿಮಾದ ಮೂಲಕ ಮಾಡ್ತಿದಾರಲ್ವ ಸರ್? ನೋಡಿ, ನಾನು ಹೇಳಿದೆ 150 ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ ನಾನು. ಅಂದರೆ ಅಷ್ಟು ನಿರ್ದೇಶಕರುಗಳು, ಅಷ್ಟು ಹೀರೋಗಳು ಎಲ್ಲರ ಜೊತೆ ಅಭಿನಯಿಸಿದ್ದೀನಿ. ವಿಜಯ್ ಸರ್ದು ಒಂದು ಒಳ್ಳೆ ಮನಸ್ಸಿದೆ, ಎಲ್ಲರೂ ಸಮಾನರು ಅನ್ನೋ ಅವ್ರದ್ದು ಭೀಮ ಆಗಿರಲಿ, ಸಲಗ ಆಗಿರಲಿ, ಅದನ್ನೇ ಸಾರ್ತಾ ಇದೆ. ಎಲ್ಲರೂ ಈಕ್ವಲ್, ಸಮಾನತೆಯನ್ನು ಸಾರುವಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರ ಗುಣನಡತೆ ಕೂಡ ಹಾಗೇ ಇರುತ್ತೆ. ತಂದು ಒಂದು ಹೆಜ್ಜೆ ಹಿಂದೆ ಆದರೂ ಪರವಾಗಿರುತ್ತೆ, ತನ್ನ ಜೊತೆ ಇರುವಂಥವ್ರು ಮುಂದೆ ಇರಬೇಕು ಅಂತ ಆಸೆ ಪಡುವಂಥ ಒಬ್ಬ ನಟನೆ ವಿಚಾರದಲ್ಲಿ ಯಾವುದೇ ಮತ್ಸರಗಳನ್ನು ತೋರಿಸದೇ ಇರುವಂಥ ನಟ. ನಾವು ಚೆನ್ನಾಗಿ ಅಭಿನಯಿಸ್ಬಿಟ್ರೆ ಬಾಚಿ ತಬ್ಬುವಂಥ ಮನುಷ್ಯ, ನಮಗೆ ಬೆನ್ನು ತಟ್ಟುವಂಥ ಮನುಷ್ಯ. ನನಗೆ 2-3 ಒಳ್ಳೊಳ್ಳೆ ಮೂಮೆಂಟ್ಗಳು ಅದರಲ್ಲಿ ಆಗಿದೆ. ಬಹುಶಃ ನೀವು ಸಿನಿಮಾ ನೋಡಿದಾಗ ಇಂಥ ಪಾಯಿಂಟಲ್ಲಿ ಮಿತ್ರ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ವಿಜಯ್ ಸರು. ಇಂಥ ಟೈಮಲ್ಲಿ ವಿಜಯ್ ಸರು ಮಿತ್ರವ್ರಿಗೆ ಅವಕಾಶ ಬಿಟ್ಕೊಟ್ಟಿದ್ದಾರೆ ಅಂತ ನಿಮಗೆ ಅನಿಸುತ್ತೆ. ಒಂದು 5-6 ಕಡೆ ಅನಿಸುತ್ತೆ. 5-6 ಅದೇ ರೀತಿ ಪ್ರತಿಯೊಬ್ಬರನ್ನು ಕೂಡ, ಹೊಸೊಬ್ಬರನ್ನ ಹಳೆಬ್ರು ಎಲ್ಲರನ್ನು ಕೂಡ ಜೊತೆಗೆ ಇಟ್ಕೊಂಡು ಹೋಗುವಂಥ ಮನುಷ್ಯ. ಹೋಗಿ ಮೂಡಿಯಲ್ಲ, ಕ್ಯಾರವನಲ್ಲಿ ಕೂರುವಂಥ ಕಲಾವಿದ ಅಲ್ವೇ ಅಲ್ಲ. ಅಲ್ಲೇ ಇದ್ಕೊಂಡು ಅಲ್ಲೇ ಪ್ರತಿಯೊಬ್ಬರನ್ನ ವೀಕ್ಷಣೆ ಮಾಡಿಕೊಂಡು, ಪ್ರತಿಯೊಬ್ಬರ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು, ಪ್ರತಿಯೊಬ್ಬರಿಗೂ ಮೋಟಿವೇಟ್ ಮಾಡಿ, ಅವ್ರು ದೊಡ್ಡ ಕಲಾವಿದರಾಗಿದ್ದರೂ ಕೂಡ ನಾನು ಕರೆಕ್ಟಾಗಿ ಮಾಡಿದ್ದೀನ ಅಂತ ನಮ್ಮನ್ನು ಕೇಳಿ ಸಜೆಷನ್ಸ್ ತಗೊಳ್ಳುವಂಥ ಒಂದು ವ್ಯಕ್ತಿತ್ವ ಇದೆ. ಹಾಗಾಗಿ ಅವರು ದಿನ ಹೋದಾಗೆ ಮುಂದಕ್ಕೆ ಬೆಳೀತಾ ಇದ್ದಾರೆ. ಹಾಗಾಗಿ ವಿಜಯ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಮುಂದೆ ಮಾಡುವಂಥ ಎಲ್ಲ ಸಿನಿಮಾದಲ್ಲೂ ನೀವು ಇರಬೇಕು, ನಮ್ಮ ಜೊತೆ ಇರ್ತೀರಾ ನೀವು ಅಂತ ನನಗೆ ಪ್ರಾಮಿಸ್ ಮಾಡಿದ್ದಾರೆ. ಅದು ಖುಷಿ ಇದೆ ನನಗೆ. ಸರ್, ನಿಮಗೆ ಈ ಒಂದು ಲ್ಯಾಂಡ್ ಲಾರ್ಡ್ ಜರ್ನಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನು ಸರ್? ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಜಡೇಶ್ ಅವರು. ಓಕೆ. ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿದಾಗೆ, ಜಡೇಶ್ ಅವರು ನೋಡಿದಾಗ ಇವರ ಡೈರೆಕ್ಟ್ರು ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಆ ವ್ಯಕ್ತಿಯಲ್ಲಿರುವಂಥ ಒಂದು ಸಿನಿಮಾ ಉತ್ಸಾಹ, ಆ ಸಿನಿಮಾ ಮತ್ತು ಆ ಸಿನಿಮಾ ಹೇಳೋಕೆ ಹೋಗಿರುವಂಥ ವಿಚಾರಗಳ ಮೇಲಿರುವಂಥ ಒಂದು ಬದ್ಧತೆ, ಆಮೇಲೆ ಅದನ್ನು ಹೇಳುವಂಥ ರೀತಿಯಲ್ಲಿ ಭಾಳ ಸ್ಪಷ್ಟತೆಯನ್ನು ಇರುವಂಥ ವ್ಯಕ್ತಿ. ತಮಗೇನು ಬೇಕೋ ಅದನ್ನು ತೆಗಿತಾರೆ. ಅದು ಅವರು ದುನಿಯಾ ವಿಜಯ್ ಅವರಾಗಿರಲಿ, ರಾಜ್ ಬಿ ಶೆಟ್ಟಿ ಅವರಾಗಿರಲಿ, ರಚಿತಾರಾಮ್ ಆಗಿರಲಿ, ಮಿತ್ರ ಆಗಿರಲಿ, ರಾಕೇಶ್ ಆಗಿರಲಿ, ಯಾರೇ ಆಗಿರಲಿ, ಅವ್ರಿಗೆ ಏನು ಬೇಕು ಅದನ್ನು ತಗೊಳ್ಳುವಂಥ ರೀತಿ. ಆಮೇಲೆ ಅವರ ಟೆಕ್ನಿಷಿಯನ್ ಬಳಗ ಅದನ್ನು ಅವ್ರು ನೋಡ್ಕೊಳ್ಳುವಂಥ ರೀತಿ, ಪ್ರೊಡ್ಯೂಸರ್ನವ್ರು ಹ್ಯಾಂಡಲ್ ಮಾಡುವಂಥ ರೀತಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನವ್ರು ಹ್ಯಾಂಡಲ್ ಮಾಡುವಂಥ ರೀತಿ, ಒಬ್ಬ ಆರ್ಟ್ ಡೈರೆಕ್ಟರ್ನವ್ರು ಹ್ಯಾಂಡಲ್ ಮಾಡುವಂಥ ರೀತಿ, ಎಲ್ಲ ಮುಗಿಸಿ ತನಗೇನೂ ಗೊತ್ತಿಲ್ಲ ಅಂತ ಕೂರುವಂಥ ರೀತಿ. ನನಗೆ ಲ್ಯಾಂಡ್ ಲಾರ್ಡಲ್ಲಿ ನನಗೆ ಅದ್ಭುತ ಅನಿಸಿದ್ದು ಜಡೇಶ್ ಶಂಪಿಯವರ ಬರವಣಿಗೆ ಮತ್ತು ಅವರ ನಿರ್ದೇಶನದ ಶೈಲಿ ಮತ್ತು ಅವರಿಗಿರುವಂಥ ಚಾಕಚಕ್ಯತೆ, ಆ ನೈಪುಣ್ಯತೆ, ಇದೆಲ್ಲವೂ ಕೂಡ ನನಗೆ ವಾ ಅನಿಸ್ಬಿಟ್ಟಿತ್ತು. ಸರ್, ಈ ಸಿನಿಮಾದಲ್ಲಿ 3 ಜೋಡಿಗಳು ಮೇಯ್ನಾಗಿ ಕಾಣಿಸ್ಕೊತಾರೆ. ಆ 3 ಜೋಡಿಗಳಲ್ಲಿ ನಿಮ್ಗೆ ಇಷ್ಟವಾದಂಥ ಜೋಡಿಗಳು ಯಾವುದು ಸರ್? ನಾನು ಈಗ ಸಿನಿಮಾ ನಾನು ನೋಡಲಿಲ್ಲ, ನನ್ನ ಪೋರ್ಷನ್ ಮಾತ್ರ ನಾನು ನೋಡಿದ್ದೀನಿ. ಈಗಲೂ ನಾನು ಬರ್ತಾ ಲಿಂಗವ್ವ ಹಾಡು ಹೇಳ್ಕೊಂಡೇ ಬಂದಿದ್ದೀನಿ ಅಂತ ಹೇಳಿದ್ರೆ, ನನಗೆ ರಚ್ಚು ಮೇಡಮ್ ಮತ್ತು ವಿಜಯ್ ಸರ್ ಜೋಡಿ ಭಾಳ ಇಷ್ಟ. ರಚ್ಚು ಅವರು ತುಂಬ ಇಷ್ಟ ನನಗೆ. ಇದರಲ್ಲಿ ಅವರು ಅವರ ಆ ಗ್ಲ್ಯಾಮರನ್ನು ಬಿಟ್ಟು, ಅಂದರೆ ಅವರು ಒಂದು 18 ವರ್ಷದ ಹುಡುಗಿಗೆ, 20 ವರ್ಷದ ಹುಡುಗಿಗೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಒಬ್ಬ ನಟಿಯಾಗಿ ಅವರು ತಗೊಂಡಂಥ ಸ್ಟ್ಯಾಂಡ್ ಅದ್ಭುತ ಅನ್ನಿಸ್ತು, ಅಮೇಝಿಂಗ್ ಅನ್ನಿಸ್ತು. ಅಂದರೆ ಯೂಶಲಿ ಈ ಹೀರೋಯಿನ್ಸು ಈ ರೀತಿ ಒಂದಷ್ಟು ಕ್ಯಾರೆಕ್ಟರ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಒಂದು ಸಣ್ಣ ಬಿಳಿ ಕೂದಲು ಬಂದರೂ ಟೆನ್ಷನ್ ತಗೋತಾರೆ. ಅದು ಎಲ್ಲವನ್ನೂ ಕೂಡ ಅವ್ರು ಬಿಳಿ ಮಾಡ್ಕೊಂಡು ನಿಂತ್ಕೊಂಡಿರೋ ರೀತಿ. ಆಮೇಲೆ ಈ ಸಿನಿಮಾ ನಾನು ಹೇಳ್ತೀನಿ, ಒಂದು ಕನ್ನಡದ ಒಂದು ದೊಡ್ಡ ಒಂದು ಮೈಲಿಗಲ್ಲನ್ನು ಮಾಡುವಂಥ ಸಿನಿಮಾ ಆಗುತ್ತೆ. ಯಾಕಂದರೆ ಬಹುತೇಕ ರಂಗಭೂಮಿ ಕಲಾವಿದರನ್ನು ಬಳಸ್ಕೊಂಡಿದ್ದಾರೆ. ಉಮಾಶ್ರೀ ಅಮ್ಮ
ಮಾಡುವಂಥ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ನಮ್ಮ ಅವಿನಾಶ್ ಸರ್ ಮಾಡಿರುವಂಥ ಪರ್ಫಾರ್ಮೆನ್ಸ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ, ಎಲ್ರಿಗೂ ರಂಗಭೂಮಿಯ ಹಿನ್ನೆಲೆ ಇರುವಂಥ, ಆಮೇಲೆ ಅಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಕೂಡ ಬಂದೋಗುವಂಥ ಹಳ್ಳಿ ಪಾತ್ರ, ಇನ್ನೊಂದು ಪಾತ್ರ, ಪ್ರತಿಯೊಂದು ಕೂಡ ರಂಗಭೂಮಿ ಕಲಾವಿದರನ್ನೇ ಅವರು ಚೂಸ್ ಮಾಡ್ಕೊಂಡಿದ್ದಾರೆ. ಆ ನೈಪುಣ್ಯತೆ, ಆ ಕಲಾವಿದರ ಚಾತುರ್ಯವನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಇದು ಲ್ಯಾಂಡ್ ಲೋಡಿನ ವಿಶೇಷ. ಎಲ್ಲದಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ, ಎಲ್ಲ ಪಾತ್ರಗಳಿಗೂ ಸ್ಪೇಸ್ ಕೊಟ್ಟಿದ್ದಾರೆ. 2 ಗಂಟೆ 40 ನಿಮಿಷದಲ್ಲಿ ಇಷ್ಟು ದೊಡ್ಡ ಕಥೆಯನ್ನು ಹೇಳುತ್ತಾ, ಇಷ್ಟಷ್ಟು ಪಾತ್ರಗಳನ್ನು ಬಳಸ್ಕೊಳ್ತಾ ಎಲ್ಲ ಪಾತ್ರಕ್ಕೂ ನ್ಯಾಯವನ್ನು ಕೊಡುವಂಥ ಕೆಲಸ ಲ್ಯಾಂಡ್ ಲೋಡಲ್ಲಿ ಆಗಿದೆ. ಇದು ಜನರಿಗೆ ಖುಷಿಯನ್ನು ಕೊಡುತ್ತೆ, ನಿಮಿಷಕ್ಕೂ ಒಂದು ರೋಮಾಂಚನವನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ, ನೀವು ದುನಿಯಾ ವಿಜಯ್ ಸರ್ ಆಗಿರಬಹುದು, ರಾಜ್ ಬಿ ಶೆಟ್ಟಿ ಅವರಾಗಿರಬಹುದು, ರಾಕೇಶ್ ಅವರಿದ್ದಾರೆ, ನೀವಿದ್ದೀರಾ, ರಚಿತಾ ಅವರಿದ್ದಾರೆ, ರಿತನ್ಯ ಅವರಿದ್ದಾರೆ. ಸೊ ಈ ಎಲ್ಲರ ಜೊತೆಗೂ ಕೂಡ ಅಭಿನಯಿಸಿದಂತಹ ಅದೊಂದು ಎಕ್ಸ್ಪೀರಿಯನ್ಸು ಮತ್ತು ಈ ಜರ್ನಿ ಇದೆಯಲ್ಲ, ಹೇಗಿತ್ತು ಸರ್? ಫ್ಯಾಂಟಾಸ್ಟಿಕ್. ನೋಡಿ ಒಂಥರ ಹಳೆ ಬೇರು, ಹೊಸ ಚಿಗುರು, ಹೊಸ ಹೂವು, ಹೊಸ ಮೊಗ್ಗು ಎಲ್ಲ ಇರ್ಬೋದು. ರಿತನ್ಯ ಅವರು ಭಾಳ ಉತ್ಸಾಹದಲ್ಲಿ ಬರ್ತಾಯಿದ್ದಾರೆ. ಒಬ್ಬ ಸ್ಟಾರ್ ನಟನ ಮಗಳು ಅನ್ನೋ ಅಹಂಕಾರ ಅವ್ರ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ನನಗೂ ಅವರಿಗೂ ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ, ಸರ್ ಹೀಗೆ ಮಾಡೋಣ, ಹಿಂಗೆ ಮಾಡಲ್ಲ, ಹೇಗೆ ಮಾಡಲ್ಲ, ಶಿ ಪ್ರಿಪೇರ್ಡ್ ಹಿಮ್ಸೆಲ್ಫ್. ಅವ್ರದ್ದು ಹೋಗಿ ಬಾಂಬೆಯಲ್ಲಿ ನಟನೆಯನ್ನು ಕಲಿತು ಅದಕ್ಕೆ ಪಾತ್ರಕ್ಕೆ ಏನು ಬೇಕು ಅದಕ್ಕೆ ಅಳವಡಿಸ್ಕೊಂಡು ಅವರು ತುಂಬ ಅಭಿನಯ ಮಾಡಿದ್ದಾರೆ. ನನಗೆ ತುಂಬ ಇಷ್ಟದ ನಟ. ನನಗೆ ಡೇರ್ ಡೆವಿಲ್ ಮುಸ್ತಫದ್ ಮೂಲಕ ನಾನು ಸಿನಿಮಾ ನೋಡಿದ ತಕ್ಷಣ ತುಂಬ ಪಾತ್ರ ಇಷ್ಟ ಆಗ್ಬಿಟ್ರೆ ನಾನೇ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆ ವರ್ಗಕ್ಕೆ ಸೇರಿದಂಥವ್ರು ನಮ್ಮ ಶಿಶಿರ್ ಅಭಿನಯ ಆಗಿರ್ಬೋದು, ಮಾಲ್ತೇಶ್ ಅವರ ಅಭಿನಯ ಆಗಿರ್ಬೋದು, ಅಭಿ ಅವರ ಅಭಿನಯ ಆಗಿರ್ಬೋದು, ಪ್ರತಿಯೊಂದು ಟೀಮು ಅಷ್ಟು ಸಪೋರ್ಟು ಅಷ್ಟೇ ಇತ್ತು. ಆಮೇಲೆ ವಿಶೇಷವಾಗಿ ಒಂದು ಸಿನಿಮಾತ್ಸಾಹ ಇರುವಂತಹ ಒಂದು ನಿರ್ಮಾಪಕ, ಸಾರಥಿ ಅಂತ ಒಂದು ಹಿಟ್ ಸಿನಿಮಾನ ಕೊಟ್ಟು 14 ವರ್ಷದ ನಂತರ ಕಾದು ಒಳ್ಳೆಯ ಒಂದು ಸಿನಿಮಾನ ಕೊಡಬೇಕು, ಆ ಇಂಡಸ್ಟ್ರಿಗೆ ತಾವು ಮತ್ತೆ ಪ್ರೂವ್ ಮಾಡ್ಕೋಬೇಕು, ತನ್ನ ಮಗನನ್ನು ಕೂಡ ಸ್ಟ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದಂಥ ಸತ್ಯಪ್ರಕಾಶ್ ಅವರು ಯಾವುದಕ್ಕೂ ಕೊರತೆ ಮಾಡದ ರೀತಿಯಲ್ಲಿ ಅಷ್ಟು ಸೆಟ್ಗಳು, ಆ ಕಾಲಘಟ್ಟಕ್ಕೆ ಬೇಕಾದಂಥ ಪ್ರತಿಯೊಂದನ್ನು ಕೂಡ ಪೂರೈಸಿ ಮಾಡೋದಂಥ ಒಂದು ಧೈರ್ಯ, ಇದೆಲ್ಲ ಒಂಥರ ಖುಷಿಯನ್ನು ಕೊಟ್ಟಿದೆ. ಎಂಜಾಯ್ ಮಾಡಿದ್ದೀವಿ. ಒಂದು 15-18 ದಿನ 19 ದಿನ ಲ್ಯಾಂಡ್ ಲೋಡಲ್ಲಿ ಕಳೆದ ದಿನಗಳು ನನ್ನ ಸಿನಿ ಜರ್ನಿಯ ಒಳ್ಳೆಯ ಟೈಮು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ದುನಿಯಾ ವಿಜಯ್ ಸರ್ ವಿಚಾರಕ್ಕೆ ಬರೋದಾದರೆ, ಇಬ್ಬರು ಮಕ್ಕಳನ್ನು ಕೂಡ ಅದು ನಟನ ಕ್ಲಾಸ್ಗೆ ಸೇರಿಸಿ ಅಲ್ಲಿಂದ ಅವರು ಪರಿಣಿತಿಯನ್ನು ಹೊಂದ್ಕೊಂಡು ಬಂದಿದ್ದಾರೆ. ನಾರ್ಮಲಿ ಈಗ ಕ್ಯಾಶುವಲ್ ಆಗಿ ಮಾತಾಡೋದಾದರೆ ಅದ್ರ ಅವಶ್ಯಕತೆನೇ ಇರಲಿಲ್ಲ. ಒಬ್ಬ ಸ್ಟಾರ್ ನಟನ ಮಗ ಹೀರೋಯಿನ್ ಆಗೋದು ಅಂತಂದರೆ ಕ್ಯಾಶುವಲ್ ಆಗಿ ಆಗಬಹುದಿತ್ತು. ವಿಜಯ್ ಸರ್ಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ವಿಜಯ್ ಸರ್ ಹೆಂಗೆಂಗೋ ಇಂಡಸ್ಟ್ರಿಗೆ ಬಂದವರಲ್ಲ, ಅವರು ಪ್ಲ್ಯಾನ್ ಮಾಡಿಕೊಂಡೇ ಬಂದಂಥವ್ರು. ಅವರು ಫೈಟರ್ ಆಗಿದ್ದುಕೊಂಡು, ಸೀರಿಯಲ್ಗಳು ಮಾಡಿಕೊಂಡು, ನಾಟಕಗಳನ್ನು ಮಾಡಿಕೊಂಡು, ರಂಗಭೂಮಿಯಲ್ಲಿ ಅಭಿನಯಿಸ್ಕೊಂಡು, ಪ್ರಾಕ್ಟಿಕಲ್ ನಾಲೆಜನ್ನು ಪಡ್ಕೊಂಡು ಒಬ್ಬ ಫೈಟರಾಗಿ ಶ್ರಮಪಟ್ಟು ದುನಿಯಾದ ಮೂಲಕ ಹೊಸ ದುನಿಯಾನ ಕ್ರಿಯೇಟ್ ಮಾಡಿದಂಥವ್ರು ವಿಜಯ್ ಅವರು. ಹಾಗಾಗಿ ಸಿನಿಮಾ ಇಂಡಸ್ಟ್ರಿ ಅಷ್ಟು ಸುಲಭ ಅಲ್ಲ, ಎಲ್ಲರೂ ಇದು ಬಾಚ್ಕೊಳ್ಳಲ್ಲ. ಇಲ್ಲಿ ಪ್ರಿಪ್ರೇಷನ್ ಬೇಕು ಅನ್ನೋದು ನಮಗಿಂತ ನಿಮಗಿಂತ ಚೆನ್ನಾಗಿ ವಿಜಯ್ ಸರಿಗೆ ಗೊತ್ತು. ಹಾಗಾಗಿ ಆ ಪ್ರಯತ್ನನ ನೀವು ಸುಮ್ಮನೆ ಕಾಯ್ಬೇಡಿ, ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ, ಕರೆಕ್ಟಾಗಿ ರೆಡಿಯಾಗಿ ಪ್ರಿಪೇರ್ ಆಗಿ ಬನ್ನಿ ಅನ್ನೋದನ್ನು ಮಕ್ಕಳು ಹೇಳ್ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲ್ಲಿ ಭಾಳ ಅದ್ಭುತವಾಗಿ ಕಲಾವಿದರಾಗಿ ಅವ್ರ ದೊಡ್ಡ ಮಗಳು ರಿತನ್ಯ ಅವರು, ಅವ್ರ ಮಗ ಎಲ್ಲರೂ ಕೂಡ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಆ ಬದ್ಧತೆ ಇದೆ, ಅದಕ್ಕೆ ಬೇಕಾದ ಶಿಸ್ತಿದೆ, ಅದಕ್ಕೆ ಬೇಕಾದ ಪ್ರಯತ್ನ ಇದೆ, ಪ್ರಿಪರೇಷನ್ಸ್ ಇದೆ. ಹಾಗಾಗಿ ಅವರು ಗೆಲ್ಲುವಂಥ ಎಲ್ಲ ಲಕ್ಷಣ ಇದೆ. ಸರ್, ನಿಮಗೆ ದುನಿಯಾ ವಿಜಯ್ ಸರ್ ಆಗಿರಬಹುದು, ರಾಜ್ ಬಿ ಶೆಟ್ಟಿ ಅವರಾಗಿರಬಹುದು, ಅವ್ರ ಜೊತೆಗಿದ್ದಂತಹ ಕಳೆದಂತಹ ಆ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ? ಪ್ರತಿದಿನ ಕೂಡ ರಾಜ್ ಬಿ ಶೆಟ್ಟಿ ಅವರು ನಾವು ಒಂದೇ ಭಾಷೆ ಮಾತಾಡೋ ಕಾರಣ, ಆಮೇಲೆ ಕರಾವಳಿಯಲ್ಲಿ ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದ್ದ ಕಾರಣ ಭಾಳ ಎಕ್ಸ್ಟ್ರಾ ಇದ್ದಿದ್ವಿ. ವಿಜಯ್ ಸರ್ ಎಷ್ಟೇ ದೂರ ಇದ್ದು ಕೂಡ, ಮಿತ್ರವ್ರು ಬಂದಿದ್ದಾರಾ ಬನ್ನಿ ಕರೀರಿ ಅಂತೇಳಿ ಕರೆಸಿ ಕೂತ್ಕೊಂಡು ಅವ್ರದ್ದು ಡ್ರೈ ಫ್ರೂಟ್ಸು ಇನ್ನೊಂದು ಮತ್ತೊಂದು ಏನು ತಂದಿದ್ರು ಅದು ನನಗೂ ಕೊಟ್ಟು, ಅವ್ರು ನಾಟಿ ಕೋಳಿ ಇನ್ನೊಂದು ತಂದಿದ್ರು ಕರೆದು ಒಟ್ಟಿಗೆ ಕೂರಿಸ್ಕೊಂಡು. ನೋಡಿ, ಅವರು ಸ್ಟಾರ್ ಆದರೂ ಕೂಡ ನೆಲದಲ್ಲಿ ಕೂತು ಊಟ ಮಾಡ್ತಾರೆ. ಯಾರೆಲ್ಲ ಇದ್ದಾರೆ ಜೊತೆಗೆಲ್ಲ ಕರೆದ್ಬಿಟ್ಟು ಊಟ ಬಡಿಸ್ತಾರೆ. ಅವ್ರಿಗೆ ಏನೇನು ಬೇಕು ಅದನ್ನು ಕೊಟ್ಟು
ಊಟ ಮಾಡ್ತೀನಿ. ನಾನೊಬ್ಬ ಸಾಧಾರಣ ವಿಜಯ್ ಸರ್ ನೋಡಿದ್ದೆ, ಸೀರಿಯಲ್ ಆ್ಯಕ್ಟರ್ ವಿಜಯ್ ಸರ್ ನೋಡಿದ್ದೆ, ದುನಿಯಾದಲ್ಲಿ ಸ್ಟ್ರಗ್ಲಿಂಗ್ ವಿಜಯ್ ಸರ್ನ ನೋಡಿದ್ದೆ. ಒಬ್ಬ ಸ್ಟಾರ್ ವಿಜಯ್ ಸರ್ ನಾನು ನೋಡಿರಲಿಲ್ಲ. ಹಳೆ ವಿಜಯ್ ಸಾರೇ ಅನಿಸ್ಬಿಡ್ತು ನನಗೆ. ಆ ಕಷ್ಟದಲ್ಲಿದ್ದಂಥ ವಿಜಯ್ ಸಾರೇ, ಆ ಟೈಮಲ್ಲಿ ಬೈಕಲ್ಲಿ ಓಡಾಡ್ತಿದ್ದ ವಿಜಯ್ ಸರ್ ಇವತ್ತು ಸೂಪರ್ ಸ್ಟಾರ್ ಆದರೂ ಕೂಡ ಸರಳವಾಗಿದ್ದಾರೆ. ಅವರ ಹೆಸರು, ಅವರ ಕೀರ್ತಿ, ಅವರ ದುಡ್ಡು ಅವ್ರ ತಲೆಗೆ ಹತ್ತಿಲ್ಲ. ಆ ಸರಳತೆ ವ್ಯಕ್ತಿ ಅನ್ನೋದು ನನಗೆ ವೈಯಕ್ತಿಕವಾಗಿ ಅನಿಸ್ಬಿಡ್ತು. ನನ್ನಲ್ಲಿ ಭಾಳ ಖುಷಿ ಆಗ್ತಾಯಿದೆ. ಸರ್, ವಿಜಯ್ ಸರ್ ಸಿನಿಮಾ ಮಾಡ್ತಾರೆ ಅಥವಾ ಡೈರೆಕ್ಟ್ ಮಾಡ್ತಾರೆ ಅಂತಂದರೆ ಹೊಸೊಬ್ಬರಿಗೆಲ್ಲ ತುಂಬ ಖುಷಿ, ಯಾಕೆಂದರೆ ಹೊಸೊಬ್ಬರಿಗೆ ಹೆಚ್ಚಿನದಾಗಿ ಅವಕಾಶವನ್ನು ಕೊಡ್ತಾರೆ. ಸರ್, ಈ ಸಿನಿಮಾದಲ್ಲೂ ಕೂಡ ಹೆಚ್ಚಾಗಿ ಹೊಸೊಬ್ಬರನ್ನ ಬಳಸ್ಕೊಂಡಿದ್ದಾರೆ ಅಲ್ವಾ? ಇಲ್ಲಿ ಆಲ್ಮೋಸ್ಟ್ ಎಲ್ಲ ನುರಿತ ಕಲಾವಿದರನ್ನೇ ಹಾಕ್ಕೊಂಡಿದ್ದಾರೆ. ಹೊಸಬ್ರು ಅಂತ ಹೇಳಿದ್ರೆ ಹೊಸಬ್ರು ಯಾರಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ನುರಿತ ಕಲಾವಿದರು. ಅದು ಯಾರ ಕಾಸ್ಟಿಂಗನ್ನು ಮಾಡಿದಂಥದ್ದು ಭಾಳ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಒಳ್ಳೆ ಬ್ರಿಲಿಯಂಟ್ ಕಾಸ್ಟಿಂಗ್ ಇದೆ. ಈ ಸಿನಿಮಾ ಒಂದು ಗೆಲ್ಲಬೇಕು ಅಂತಂದರೆ ಫಸ್ಟ್ ಕತೆ, ಆಮೇಲೆ ಕಾಸ್ಟಿಂಗು. ಕತೆ ಮತ್ತು ಕಾಸ್ಟಿಂಗಲ್ಲಿ ಆಲ್ರೆಡಿ ಸಿನಿಮಾ ಗೆದ್ದಿದೆ. ನಾವು ಭಾಳ ಉತ್ಸುಕರಾಗಿ ಕಾಯ್ತಾ ಇದ್ದೀವಿ. ಲ್ಯಾಂಡ್ ಲಾರ್ಡ್ ಕನ್ನಡ ಇಂಡಸ್ಟ್ರಿ ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅನ್ನೋದು, ಎಲ್ಲ ದಾಖಲೆಗಳನ್ನು ಮುರಿಯುತ್ತೆ ಅನ್ನೋದು ನಮ್ಮ ಮಣ್ಣಿನ ಕತೆ ಆಗಿರೋ ಕಾರಣ ಖುಷಿಯಾಗುತ್ತೆ.